ಬಂಧುಗಳೇ, ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಇವಾಗಲೂ ಕೂಡ ನಮ್ಮ ಉಪ್ಪಿ ಸರ್ ಬೆಳೆದು ಬಂದ ಹಾದಿ ಹೇಗಿತ್ತು ಅಂತ ಹಿಂದೆ ಲಾಸ್ಟ್ ವಿಡಿಯೋದಲ್ಲ ತಿಳ್ಕೊಂಡು, ಈಗ ನೋಡಿ ಅವರು ಚಿಕ್ಕದ್ರಿಂದ ಒಂದು ಯಾವ ರೀತಿ ಬೆಳೀತಾರೆ ಮತ್ತು ಯಾವ್ಯಾವ ರೀತಿ ಯಾರ ಜೊತೆ ಸಂಬಂಧವನ್ನು ಇಟ್ಕೋತಾರೆ ಅಂದರೆ ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಸಿನಿಮಾದಲ್ಲೇ ಅದರಲ್ಲೂ ಕೂಡ ನೋಡಿ ಬಾಲಿವುಡ್ ಹಾಲಿವುಡ್ ಅಂತ ದೊಡ್ಡ ದೊಡ್ಡ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಹೋಗ್ತಾರೆ. ಯಾಕೆ ಅಂತಂದರೆ ಅಲ್ಲಿ ರಜನಿಕಾಂತ್ ಅವ್ರ ಜೊತೆ ಕೂಡ ಸಂಬಂಧವನ್ನು ಹೇಗೆ ಬೆಳೆಸ್ತಾರೆ, ರಜನಿಕಾಂತ್ ಅವರೆಲ್ಲ ಇವ್ರಿಗೆ ಹೇಗೆ ಪರಿಚಯ ಆಗ್ತಾರೆ ನೋಡಿ. ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನೀವೆಲ್ಲರೂ ಕೂಡ ನೋಡಿರ್ತೀರಾ. ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಅಂತ ಬಂದಾಗ ಸ್ಯಾಂಡಲ್ವುಡ್ಡಲ್ಲೇ ನಾವು ಹಲವಾರು ಸಾಧನೆಗಳು ಇಲ್ಲೇ ಮಾಡಿರ್ತೀವಿ. ಆದರೆ ಇಲ್ಲಿ ಬಿಟ್ಟು ಬೇರೆ ಹೋಗಿ ನಾವು ಏನೋ ಒಂದು ಮಾಡಬೇಕು, ಅಲ್ಲೂ ಒಬ್ಬ ಆರ್ಟಿಸ್ಟ್ ಆಗಬೇಕು, ಅಲ್ಲೂ ಒಂದು ನಮಗೆ ಏನಾದರೂ ಪಾತ್ರ ಸಿಕ್ಕಲೇಬೇಕು. ಪಾತ್ರ ಸಿಕ್ಕೇ ನಮ್ಗೆ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಅಲ್ಲೂ ಕೂಡ ಒಂದು ಏನೋ ನಾವು ಗುರ್ತಿಸ್ಕೊಳ್ಳೋದಕ್ಕೆ ಸಾಧ್ಯ. ತೆಲುಗು, ತಮಿಳು ಆಗ್ಬೋದು ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿಲೂ ಕೂಡ ಬೆಳೆದಿದ್ದೀವಿ, ದೊಡ್ಡ ಮಟ್ಟದಲ್ಲಿ ಬೆಳೆದು ಕೂಡ ಅಲ್ಲೂ ಕೂಡ ಏನೋ ಗುರ್ತಿಸ್ಕೊಬೇಕಷ್ಟೇ. ನಾವು ಏನೋ ರಜನಿಕಾಂತ್ ಅವ್ರ ಜೊತೆ ಎಲ್ಲ ಸಂಬಂಧ ಅಂತಂದರೆ ನೋಡಿ, ಒಬ್ಬ ದೊಡ್ಡ ನಟನ ನಿರ್ದೇಶಕ ಅನ್ನೋದಕ್ಕಿಂತ ಒಬ್ಬ ದೊಡ್ಡ ಆ್ಯಕ್ಟರ್ನ ಜೊತೆ ಸಂಬಂಧ ಇಟ್ಕೊಳ್ಳೋದು ಅಂದರೆ ಅಷ್ಟು ಈಸಿ ಅಲ್ಲ ನೋಡಿ. ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೆಲ್ಲ ಅವರು ಸಿಗಲ್ಲ. ಒಂದು ಸಾಮಾನ್ಯ ಅಂತಂದರೆ ನಿಮ್ಮಂಥ ವ್ಯಕ್ತಿಗಳಿಗೆಲ್ಲ ಅವರು ಗುರುತು ಪರಿಚಯ ಇಲ್ಲದೇ ಸಿಗೋದೇ ಇಲ್ಲ, ಮೀಟ್ ಮಾಡೋಕ್ಕೂ ಆಗಲ್ಲ ನೋಡಿ. ನಮ್ಮ ವಿಷ್ಣು ಸರ್ ಜೊತೆ ಎಲ್ಲ, ಶಿವಣ್ಣರ ಜೊತೆ ಎಲ್ಲ ತುಂಬ ಹಿಂದೆ ಎಲ್ಲ ಒಡನಾಟ ಆಗಿತ್ತು. ಈ ರೀತಿ ಎಲ್ಲ ಸಂಬಂಧ ಒಬ್ರಿಗೊಬ್ರು ಬೆಳೀತಾ ಹೋಗಿ ಈ ರೀತಿ ಪರಿಚಯ ಮಾಡಿಸ್ಕೋತಾರೆ ಅಷ್ಟೇ. ಒಬ್ರಿಗೊಬ್ರು ಲಿಂಕ್ ಯಾವ ರೀತಿ ನಮ್ಗೆ ಏನು ನೋಡಿ, ನಮ್ಮ ಹತ್ರನೇ ಒಂದು ಲಿಂಕ್ ಅನ್ನೋದು ಯಾವ ರೀತಿ ಇರುತ್ತೆ, ಆ ರೀತಿ ಬೆಳೀತಾ ಹೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರನ್ನೂ ಕೂಡ ಗುರುತು ಮಾಡಿಕೊಂಡು ಇವಾಗಲೂ ನೋಡಿ, ಈಗ ಒಂದು ಅವ್ರದ್ದೇ ಒಂದು ಸಿನಿಮಾದಲ್ಲಿ ಕೂಡ ಪಾತ್ರ ಸಿಕ್ಕಿದೆ ರಜನಿಕಾಂತ್ ಅವ್ರ ಜೊತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ರಜನಿಕಾಂತ್ ಅವ್ರ ಜೊತೆ ಈಗ ಪಾತ್ರ ಮಾಡೋಕ್ಕೆ, ಒಂದು ಅಭಿನಯ ಮಾಡೋದಕ್ಕೆ ಚಾನ್ಸನ್ನು ಕೊಟ್ಟಿದ್ದಾರೆ ರಜನಿಕಾಂತ್ ಸರ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ. ಹಿಂದೆ ಎಲ್ಲ ಅವ್ರದ್ದು ಬೆಳೀತಾನೆ ಕೂಡ ಎಷ್ಟೋ ಕಲ್ತ್ಕೊಂಡಿದ್ದಾರೆ ವಿಷಯಗಳನ್ನ. ಇವಾಗಲೂ ಕೂಡ ಮುಂದೆ ಪ್ರಜಾಕೀಯ ಅನ್ನೊಂದು ಸರ್ಕಾರ ತರಲೇಬೇಕು. ಇವು ಪಾಠ ತೊಟ್ಟಿದ್ದಾರೆ ನೋಡಿ. ಹಣ ಅನ್ನೋದೆಲ್ಲ ಈಗ ಬೇಕಾಗಿಲ್ಲ, ಅದಕ್ಕೆ ಪ್ರಜೆಗಳ ಒಂದು ಬೆಂಬಲ ಇದ್ದರೆ ಸಾಕು. ಆ ಬೆಂಬಲದಿಂದ ನಾವು ಪ್ರಜಾಕೀಯ ಬರಲೇಬೇಕು ಅಂತ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡೋಣ. ಅದು ಬರಲೇಬೇಕು ಅಂತ ಅದೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಸಪ್ರೇಟ್ ಅದಕ್ಕೆ ವೀಡಿಯೋಗಳು ಹೋಗ್ತಾ ಬರುತ್ತೆ ಉಪೇಂದ್ರ ಅವ್ರ ಬಗ್ಗೆ. ಆದರೆ ಉಪ್ಪಿ ಸರ್ ಈಗ ಬೆಳೆದು ಬಂದ ಹಾದಿ ನೋಡಿ, ದೊಡ್ಡ ಮನೆ ಅಂತಲ್ಲ, ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯವ್ರ ಜೊತೆ ಒಂದು ಚಾಣಾಕ್ಷತನದಿಂದ ಎಲ್ಲರನ್ನು ಗೆಲ್ತಾರೆ. ಒಂದು ಬುದ್ಧಿವಂತಿಕೆ ಅಂತ ಏನು ಕರಿತೀವಿ ನಾವು, ಬುದ್ಧಿವಂತ ಅಂತಲೇ ಅವರು ಸಿನಿಮಾ ಮಾಡಿರೋದು. ಅದಕ್ಕೇ ಬುದ್ಧಿವಂತಿಕೆಯಿಂದನೇ ಅವರು ಎಲ್ಲರನ್ನೂ ಕೂಡ ಕೊಂಡ್ಕೊಂಡ್ಬಿಡ್ತಾರೆ ಅಷ್ಟೇ ನೋಡಿ. ದುಡ್ಡು ಕೊಟ್ಟು ಯಾರನ್ನು ಕೊಂಡ್ಕೊಳ್ಳೋಕೆ ನೋಡ್ತಾರಲ್ಲ, ಆ ರೀತಿ ಎಲ್ಲ ಇವರು ಅವರ ಒಂದು ತಲೆ ಮೈಂಡನ್ನು ಉಪಯೋಗಿಸಿ ಎಲ್ಲರನ್ನ ಕೊಂಡ್ಕೊಳ್ಳೋ ರೀತಿ ನೋಡ್ತಾರೆ. ಅದು ಯಾರೇ ಆಗಿರ್ಬೋದು, ಆ್ಯಕ್ಟರ್, ಡೈರೆಕ್ಟರ್ ಆಗಿರ್ಬೋದು, ಅಂಥವ್ರನ್ನ ಬರೀ ಮಾತಲ್ಲೇ ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಕೊಂಡ್ಕೊಳ್ಳೋದಕ್ಕೆ, ಅದಕ್ಕೆ ಅವ್ರನ್ನ ಬುದ್ಧಿವಂತ ಅಂತ ಕೂಡ ಕರಿತೀವಿ ನಾವು ನೋಡಿ. ಸ್ನೇಹಿತರೆ, ಇನ್ನೊಂದೇನಂತಂದರೆ ರಜನಿಕಾಂತ್ ಅವ್ರ ಜೊತೆ ಸಂಬಂಧ ಅಂತಂದರೆ ಅವರೆಲ್ಲ ನಮ್ಮಂಥ ಸ್ಯಾಂಡಲ್ವುಡ್ಗೆ ಜಾಸ್ತಿ ಇಷ್ಟನೇ ಪಡೆದು ಮೊದಲೆಲ್ಲ ಇಷ್ಟಪಡ್ತಿದ್ದಾರೆ. ಮೊದಲೆಲ್ಲ ನಮ್ಮ ಸ್ಯಾಂಡಲ್ವುಡ್ ಹಿಂದೆ ಎಲ್ಲ ಬೆಳೆದಿರಲಿಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಏನು ಇಟ್ಕೊಂಡಿರಲಿಲ್ಲ. ನಮ್ಮ ರಾಜ್ಕುಮಾರ್ ಕಾಲ ಬರೋವರೆಗೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಇರೋ ಒಂದು ಕಾರಣ ಇರೋದ್ರಿಂದ, ನಮ್ಮ ಸ್ಯಾಂಡಲ್ವುಡ್ ಅಷ್ಟು ಇಟ್ಟಿಲ್ಲದೆ ಇರೋದ ಕಾರಣದಿಂದ ನೋಡಿ, ನಮ್ಮ ಈಗಲೂ ಕೂಡ ಅಷ್ಟೇ ಎಷ್ಟೋ ಜನ ನಮ್ಮ ಸ್ಯಾಂಡಲ್ವುಡ್ನೇ ತಿರಸ್ಕಾರ ಮಾಡ್ತಾರೆ. ನಮ್ಮ ಕನ್ನಡಿಗರನ್ನೇ ಕೂಡ ಬೈತಾ ಇರ್ತಾರೆ. ಕನ್ನಡಿಗರು ಕೂಡ ಇನ್ನೂ ಸಿನಿಮಾಗಳೆಲ್ಲ ಇವರು ಮೇಲ್ ಬಂದಿಲ್ಲ, ಸಿನಿಮಾ ಅಂತಲ್ಲ ಯಾವುದೇ ಕ್ಷೇತ್ರದಲ್ಲಿ ಇವರು ಮೇಲ್ ಬಂದಿಲ್ಲ ಅಂತ ಕೂಡ ಎಷ್ಟೋ ಜನ ತಮಿಳ್ನಾಡರು ಕೂಡ ಗಲಾಟೆ ಮಾಡ್ಕೊಂಡಿರ್ತಾರೆ. ಈಗಾದಾಗ ನಮ್ಮ ಕನ್ನಡದವರು ಒಂದು ಪೌರುಷ ಏನು ತೋರಿಸ್ಬೇಕು ಅಂತ ಕೂಡ ಬಾಲಿವುಡ್, ಹಾಲಿವುಡ್, ಟಾಲಿವುಡ್ ಅಂತ ಒಂದು ಸಿನಿಮಾಗಳು ಕೂಡ ಹೋಗಿ ನಮ್ಮ ಉಪ್ಪಿ ಸರ್ ಹೆಸರು ಮಾಡ್ತಾರೆ ನೋಡಿ. ರಜನಿಕಾಂತ್ ಅವ್ರ ಜೊತೆ ಕೂಡ ಒಂದು ಅಭಿನವ ಒಂದು ಸಂಬಂಧ ಹೇಗೆ ಬೆಳೆಸ್ಕೋತಾರೆ ಅಂತಂದರೆ, ಸೇಮ್ ಹೇಳಿದ್ನಲ್ಲ, ಅವರ ಒಂದು ಚಾಣಾಕ್ಷತನ ಬುದ್ಧಿವಂತಿಕೆಯಿಂದನೇ ಅವರು ಬೆಳೆಸ್ಕೊಳ್ಳೋದಷ್ಟೇ. ಮತ್ತು ಜೊತೆಗೆ ಅವರು ಬೆಳೆದು ಬಂದಂಥ ಹಾದಿ ಇದೆಯಲ್ಲ, ನಮ್ಮ ಅಂಬರೀಷ್ ಸರ್ ಜೊತೆ ಆಗ್ಬೋದು, ಅಂಬರೀಷ್, ವಿಷ್ಣುವರ್ಧನ್ ಜೊತೆ, ಅಣ್ಣವ್ರ ಜೊತೆ ಒಂದು ಸಂಬಂಧ, ಅದ್ರ ಜೊತೆ ಹೋಗಿ ಏನೋ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಈಗ ಅವರಲ್ಲೂ ಕೂಡ ಒಂದು ಚಾನ್ಸ್ ಸಿಕ್ಕಿದೆ ಅವ್ರ ಹತ್ರ ಒಂದು ಆ್ಯಕ್ಟಿಂಗ್ ಮಾಡೋದಕ್ಕೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಆ್ಯಕ್ಟಿಂಗ್ ಅವ್ರ ಹತ್ರ ಚಾನ್ಸ್ ಸಿಗೋದು ಅಷ್ಟು ಈಸಿ ಅಲ್ಲ. ನೀವೆಲ್ಲ ಕೂಡ ಈಸಿ ಅಂದ್ಕೊಂಡಿರ್ತಾರೆ. ಏನೋ ಒಂದು ಚಿಕ್ಕ ಪಾತ್ರ ಸಿಕ್ಬಿಡ್ತು, ಏನೋ ಒಂದು ಅಕಸ್ಮಾತ್ ಏನೋ ಒಂದು ಚಿಕ್ಕ ಪಾತ್ರ ಸಿಗೋದು ಕೂಡ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಅವರ ಒಂದು ದೊಡ್ಡ ಬ್ರ್ಯಾಂಡ್ ನಮ್ಮ ಇಂಡಿಯಾದಲ್ಲೇ ಒಂದು ದೊಡ್ಡ ಬ್ರ್ಯಾಂಡಾಗಿ ಗುರುತಿಸ್ಕೊಂಡಿದ್ದಾರೆ. ಅಂದರೆ ಈಗ ನೋಡಿ, ದೊಡ್ಡ ಮಟ್ಟದಲ್ಲಿ ಅಂದರೆ ಅಮಿತಾಬ್ ಬಚ್ಚನ್ ಕೂಡ ನೀವು ಕೇಳಿರ್ತೀರಾ, ಅವರು ಒಂದು ದೊಡ್ಡ ಬ್ರ್ಯಾಂಡು. ಅವ್ರ ಜೊತೆ ಒಂದು ನನಗೇನೋ ಒಂದು ಅವಕಾಶ ಸಿಗುತ್ತೆ, ಒಂದು ಮಾತಾಡೋದಕ್ಕೆ, ಒಂದು ಸೆಲ್ಫಿ ತೊಗೊಳೋದಕ್ಕೆ ಒಂದು ಅವಕಾಶ ಅನ್ನೋದು ಸಿಗುತ್ತೆ ಅಂದಾಗ ನಮ್ಮ ಜನಗಳು ಕೂಡ ಎಷ್ಟೋ ಕಾತರದಿಂದ ಕಾಯ್ತಾ ಇರ್ತಾರೆ. ಅದೆಲ್ಲ ನೀವು ನೋಡಿರ್ತೀರ. ನಮ್ಮ ಜನಗಳಂತಲ್ಲ, ಅವ್ರು ಯಾರೇ ಆಗಿರಲಿ, ಸಿನಿಮಾದವರು ಕೂಡ ಅಷ್ಟೇ, ಅವ್ರ ಜೊತೆ ಏನೋ ಒಂದು ಪಾತ್ರ ಮಾಡೋ ಸಿಗುತ್ತೆ ಅಂದರೆ ಕಾತರದಿಂದ ಕಾಯ್ತಾ ಇರೋದನ್ನ ನೀವೆಲ್ಲ ಕಡೆ ನೋಡ್ತಾ ಇರ್ತೀರ. ಇದು ಕೂಡ ಅಷ್ಟೇ, ನಮ್ಮ ಉಪೇಂದ್ರ ಅವ್ರಿಗೂ ಕೂಡ ಒಂದು ಪಾತ್ರ ಅನ್ನೋದು ಸಿಕ್ಕಿದೆ. ರಜನಿಕಾಂತ್ ಜೊತೆ ಅದನ್ನು ಫೇಸ್ಬುಕ್ಕಲ್ಲಿ, ಟ್ವಿಟ್ಟರೆಲ್ಲ ಹಂಚ್ಕೊಂಡಿದ್ದಾರೆ. ರಜನಿಕಾಂತ್ ಸರ್ ಜೊತೆ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಅಪ್ಪ ರಜನಿಕಾಂತ್ ಸರ್ಗೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ತುಂಬ ಧನ್ಯವಾದ ಕೂಡ. ಎಷ್ಟು ಅಂತಂದರೆ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಂಡಿದ್ದಾರೆ ಅವರು. ರಜನಿಕಾಂತ್ ಸರ್ ಜೊತೆ ಚಾನ್ಸ್ ಸಿಗೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಕೂಡ ಸ್ಟಾರ್ ಆಗಿರ್ತಾರೆ.
ಅವರೆಲ್ಲ ಸಿನಿಮಾ ಇಂಡಸ್ಟ್ರಿಯವ್ರನ್ನೇ ಜಾಸ್ತಿ ಕರ್ಕೋತಾರೆ ಅಂತಲ್ಲ, ನಮ್ಮ ದೊಡ್ಡ ಕಲಾವಿದ್ರನ್ನ ನೋಡಿ ಕರ್ಕೋತಾರೆ ಅಷ್ಟೇ. ಆದರೆ ಅದರಲ್ಲೂ ಕೂಡ ನಮ್ಮ ಉಪ್ಪಿಸ್ನ ನೋಡಿ ಬೇರೆ ನಮ್ಮ ಕನ್ನಡ ಇಂಡಸ್ಟ್ರಿಲೇ ಬೇರೆ ಇನ್ಯಾರನ್ನ ಬಿಟ್ಟು ನಮ್ಮ ಉಪ್ಪಿ ಸರ್ನೇ ಕರ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಉಪ್ಪಿ ಸರ್ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಂಡಿದ್ದಾರೆ. ಇವಾಗಲೆಲ್ಲ ಹಿಂದಿಂದನೂ ಅಲ್ಲ, ಅವಾಗಲಿಂದ ಸಣ್ಣ ವಯಸ್ಸು 20ನೇ ವಯಸ್ಸಿಂದ ಬತ್ತಲ್ಲ, ಅದು 18ನೇ ವರ್ಷದಿಂದ ಕೂಡ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡು ಅಲ್ಲಿಂದನೂ ಕೂಡ ಅವರ ಒಂದು ಬುದ್ಧಿವಂತಿಕೆ ಕರ್ಕೊಂಡು ಏನಿದೆ ಅಂತ ಜನಗಳಿಗೂ ಕೂಡ ಏನಿದೆ ನನ್ನ ಬುದ್ಧಿವಂತಿಕೆ ಅನ್ನೋದನ್ನ ತೋರಿಸ್ಕೊಟ್ಟವರು ನಮ್ಮ ಉಪೇಂದ್ರ ಸರ್ ಮಾತ್ರ. ಅವ್ರು ಬಿಟ್ಟರೆ ಬೇರೆ ಇನ್ಯಾರು ಡೈರೆಕ್ಷನಲ್ಲಿ ಅಷ್ಟು ಸ್ಕಿಲ್ ಯಾರಿಗೂ ಅಷ್ಟು ಬರಲ್ಲ. ನೀವು ಎಲ್ಲರೂ ಕೂಡ ಡೈರೆಕ್ಷನಲ್ಲಿ ಗುರುತಿಸ್ಕೊಬನ್ನಿ. ಡೈರೆಕ್ಟರ್ ಅಂತ ಬಂದಾಗ ನಮ್ಮ ಉಪ್ಪಿ ಸರೇ ಟಾಪ್ ಮೇಲು ಅಂತ ಕೂಡ ಎಲ್ಲ ಕೂಡ ಹೇಳ್ಕೊಬೇಕಾಗುತ್ತೆ. ಯಾಕೆಂದರೆ ಅವ್ರ ಜೊತೆ ಹಿಂದೆ ಎಲ್ಲ ಅವ್ರು ಮಾಡಿದಂಥ ಸಿನಿಮಾಗಳು ಕೂಡ ಅವ್ರ ಪ್ರೊಡ್ಯೂಸರ್ ಮೂಲಕ ಲಿಂಕ್ ಆಗ್ಬೋದು, ಅಷ್ಟೇ ಒಡನಾಟ ಕೂಡ ಇಟ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಒಂದು ಕೂಡ ಅವರಲ್ಲಿ ಏನು ಕಂಡುಬರಲ್ಲ. ಒಂದು ತಪ್ಪಾಗಲಿ, ಪ್ರೊಡ್ಯೂಸರ್ಗೆ ಮೋಸ ಮಾಡುವಂಥದ್ದಾಗಲಿ, ಕೆಲವು ಬೇರೆ ಡೈರೆಕ್ಟರ್ಸ್ನ, ಬೇರೆ ಪ್ರೊಡ್ಯೂಸರ್ಸ್ನ, ಬೇರೆ ನಿರ್ಮಾಪಕರು ಯಾರಿರ್ತಾರೆ, ನಿರ್ಮಾಪಕರು ಅಂತ ಮಾತ್ರ ಅಲ್ಲ, ಒಬ್ಬ ಆರ್ಟಿಸ್ಟ್ಗಳನ್ನೂ ಕೂಡ ಯಾಮಾರಿಸಿ ಬದುಕುವಂಥ ಒಂದು ಸನ್ನಿವೇಶ ನಮ್ಮ ಉಪ್ಪಿ ಸರ್ಗಂತೂ ಇವತ್ತಿಗೂ ಕೂಡ ಇಲ್ಲ. ಅದರಿಂದ ಇವತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ರಜನಿಕಾಂತ್ ಅವ್ರ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೇಕು ನೋಡಿ. ರಜನಿಕಾಂತ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತಂದರೆ ಅದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅವರೇ ಒಂದು ದೊಡ್ಡ ಬ್ರ್ಯಾಂಡ್ ಆಗಿರುವಾಗ ರಜನಿಕಾಂತ್ ಅವ್ರಿಗೆ ಜೊತೆ ಸಿನಿಮಾ ಮಾಡಬೇಕು ಅಂತಂದರೆ ನಮ್ಮಂಥ ಬಡಪಾಯಿಗಳಂತೂ ಆಗೋದೇ ಇಲ್ಲ. ಅದು ಮಾತ್ರ ಅವರೇ.